ಹಾಯ್ ನಮಸ್ತೆ. ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಳ್ಳೋಷ್ಟ್ರೊಳಗೇ ನನ್ನ ಮಗಳು ಸೌಂಡ್ ಮಾಡ್ತಿದ್ದೆ. ಆ ಸೌಂಡ್ಗೆ ಎದ್ಬಿಟ್ಟು, ಮಮ್ಮಿ ಏನು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ, ಎಲ್ಲೋಗ್ತಾ ಇದೆಯಾ ಅಂತ ಕೇಳಿದ್ಲು. ಎಲ್ಲೂ ಇಲ್ಲಮ್ಮ, ಇವಾಗ ಎದ್ನಲ್ಲ, ಸ್ವಲ್ಪ ಮುಖ ತೊಳ್ಕೊಂಡು ಬಂದೆ ಅಷ್ಟೇ, ನೀನು ಮಲ್ಕೋ, ನಾನೇ ಎಬ್ಬರಿಸ್ತೀನಿ ಆಮೇಲೆ ಅಂತ ಹೇಳಿ ಆಚೆ ಬಂದೆ. ನಾನು ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಆಚೆ ಬಂದು ನಮ್ಮ ಮನೆ ಹತ್ರ ಮಾರಮ್ಮ ದೇವಸ್ಥಾನ ಇದೆ, ಆ ಕಡೆ ನೋಡಿ ಕೈ ಮುಗ್ಕೊಂಡು ನಾನು ನಿತ್ಯ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಆಚೆ ಹೋಗಿ ಬರೋ ಅಷ್ಟರೊಳಗೆ ನನ್ನ ಮಗಳಾಗಲಿ ಎದ್ದು ಬಂದುಬಿಟ್ಟಿದ್ಲು. ಸರಿ ಅಂತ ಅವಳಿಗೆಲ್ಲ ಜಡೆ ಹಾಕಿ ಕಳಿಸಿ ನಾನು ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಹಾಗೆ ನನ್ನ ಮಕ್ಳಿಗೂ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಕರೆಂಟ್ ಇರಲಿಲ್ಲ. ತುಂಬ ಹೊತ್ತಾದಮೇಲೆ ಎಷ್ಟೊತ್ತಿಗೆ ಬಂತು ಅಂತ ಗೊತ್ತಿಲ್ಲ. ನಾವು ಕ್ಯಾಂಡಲ್ ಲೈಟಲ್ಲೇ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ವಿ. ರಾತ್ರಿ ಮನೆ ಏನು ಕ್ಲೀನ್ ಮಾಡಿರಲಿಲ್ಲ, ಅಡುಗೆ ಮನೆಯೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ, ಪಾತ್ರೆನೂ ತೊಳೆದಿರಲಿಲ್ಲ, ಎಲ್ಲ ಹಾಗೆ ಬಿಟ್ಟು ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಮುಂಚೆ ಎಲ್ಲ ನನ್ನ ಮಕ್ಕಳು ಇಷ್ಟು ಬೇಗ ಹೇಳ್ತಾನೆ ಇರಲಿಲ್ಲ. ಏನಂದರೆ 7:15 7:45ಗೆ ಹೇಳ್ತಾಯಿದ್ರು. ಇವಾಗ ಏನಾಗಿದೆ ಅಂದರೆ, ನಾನು ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದನೂ ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರಲ್ಲ, ಇರು ನಾವು ನೋಡೋಣ ಅಂತ ಅಷ್ಟೊತ್ತಿಗೆ ಎದ್ಬಿಡ್ತಾರೆ. ತುಂಬಾ ಕ್ಯೂರಿಯಾಸಿಟಿ ಅವ್ರಿಗೆ, ನಾನು ಏನು ವಿಡಿಯೋ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಹಾಗಾಗಿ ಬೇಗನೆ ಎದ್ಬಿಡ್ತಾರೆ. ಇವತ್ತಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೆನ್ನೆ ನನ್ನ ಮಗಳು ಪಾಪ ಕೇಳ್ತಾಯಿದ್ಲು, ನೆನ್ನೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮಾಡಿಕೊಡ್ತಾಯಿದ್ದೀನಿ ಅವಳಿಗೆ. ನನ್ನ ಮಗಳು ಯಾಕೋ ಇವತ್ತು ಮಮ್ಮಿ ಆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಂತಿದ್ಲು. ಆಂಜನೇಯ ದೇವಸ್ಥಾನಕ್ಕಮ್ಮ ಹೋಗೋದು? ಆಂಜನೇಯ ದೇವಸ್ಥಾನಕ್ಕೆ ಇಷ್ಟ ಇಲ್ವಾ? ಯಾಕೆ? ಮತ್ತೆ ಇನ್ಯಾವ ದೇವಸ್ಥಾನಕ್ಕೆ ಹೋಗ್ತೀಯಮ್ಮ? ರಾಘವೇಂದ್ರ ದೇವಸ್ಥಾನಕ್ಕ ಇವತ್ತು ಬೇಡ, ಇನ್ನೊಂದು ದಿನ ಹೋಗೋಣ ಆಯ್ತಾ? ಇವತ್ತು ಇಲ್ಲಿಗೆ ಹೋಗೋಣ. ಬೇಡ, ಇವತ್ತು ರಾಮನವಮಿ ಅಲ್ವಾ, ಅದಕ್ಕೆ ಇಲ್ಲಿಗೆ ಹೋಗೋಣ. ಗುರುವಾರ ರಾಯರ ಮಠಕ್ಕೆ ಹೋಗೋಣ. ಯಾಕೆ ತಿನ್ಬಾರ್ದು? ಏನು ಕಡಿಯಕ್ಕೆ ಆಗಲ್ಲ ಕಣೆ, ಸಖತ್ ಗಟ್ಟಿ ಐತೆ ಪಾಪ ಅದು. ಬಿಡು, ಅದನ್ನ ತಿಂತಾರ? ಕಡ್ಲೆ ಆಗಿದ್ರೆ ನಾನೇ ಕೊಡ್ತಾ ಇದ್ದೆ, ಅದು ಆ ತರ ಐತೆ ಅಷ್ಟೇ, ಕಡ್ಲೆ ಅಲ್ಲ ಅದು. ಗ್ರೀನ್ ಸ್ವಾಮಿ ಯಾವ್ದೇ ಇದು ಹೊಸ್ತಾಗೆಲ್ಲ ಏನೋ ಹೇಳ್ತಾ ಇದೀಯಾ? ಕರ್ಗನ ಕರ್ಗ ಇಷ್ಟನಾ? ಸರಿ ಹೋಯ್ತು. ಮತ್ತೆ ಯಾವತ್ತು ಹೋಗಿಲ್ವಾ ಅಲ್ಲಿ ಗಣೇಶನ್ಗೆ? ಅವತ್ತು ನಾನು ನೀನು ಪಪ್ಪ ಹೋಗಿರ್ಲಿಲ್ಲ. ಅಲ್ಲ, ಅಮ್ಮಮ್ಮ ಮನೇಲಿ ಇದ್ದಾಗ ಹೋಗಿದ್ದಲ್ಲ. ಇನ್ನೊಂದ್ಸಲಿ ಹೋಗೋಣ ಬಿಡು. ಏಯ್, ಗಣೇಶನ ಗುಡಿ ಜಾತ್ರೆಗೆ ಹೋಗಿರ್ಲಿಲ್ವಾ? ಗಣೇಶ ಗುಡಿ ಜಾತ್ರೆಗೆ ಹೋಗಿರ್ಲಿಲ್ವಾ? ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ತೀಯಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಓ, ಈಸ್ಕೊಳ್ರಿ ಕತೆನ. ನಾನ್ ಸುಳ್ಳು ಹೇಳ್ತಾ ಇದ್ದೀನಂತೆ. ತಿಂಡಿ ಎಲ್ಲ ರೆಡಿ ಆಯಿತು. ಈಗ ಸ್ಟವ್ ಎಲ್ಲ ಒರೆಸೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳಿದ್ದು ಎಲ್ಲ ತೊಳ್ಕೊಳ್ಳೋಣ ಅಂತ ಟೊಬ್ಬಲ್ಲಿ ಪಾತ್ರೆನೆಲ್ಲ ಜೋಡಿಸ್ಕೊತಾ ಇದ್ದೆ. ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಾ ಇದ್ಲು. ಅಷ್ಟೊತ್ತವರೆಗೂ ಏನು ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋ ಬದಲು ಇದಾದರೂ ಮಾಡ್ಕೊಂಬಿಡೋಣ, ಜಾಸ್ತಿ ಏನಿರಲಿಲ್ಲ ಪಾತ್ರೆ, ಹಾಗಾಗಿ ತೊಳ್ಕೊಂಬಿಡೋಣ ಅಂತೆಲ್ಲ ತೊಳ್ಕೊತಾ ಇದ್ದೆ. ಇನ್ನು ಆಮೇಲೆ ಅವಳನ್ನ ರೆಡಿ ಮಾಡಿ ಕಳಿಸ್ಬೋದಲ್ಲ ಅಂತ ತಿಂಡಿ ಹಾಕ್ಕೊಟ್ಟು ಎಲ್ಲ ತಿಂದು ಅವಳು ನನ್ನ ಮಗಳನ್ನು ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ದೆ. ಅವಳು ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಪಾಪ ನನ್ನ ದೊಡ್ಡ ಮಗಳು ಯಾವಾಗ ಸ್ಕೂಲಿಗೆ ಹಾಕ್ತೆ ಆವಾಗಿಂದನೂ ಅವಳನ್ನ ಎಲ್ಲೂ ಕರ್ಕೊಂಡು ಹೋಗೋಕೆ ಆಗ್ತಾಯಿಲ್ಲ, ಯಾಕಂದರೆ ಸ್ಕೂಲಿಗೆ ರಜಾ ಕಟ್ಕೊಂಡು ಹೋಗ್ಬೇಕಲ್ಲ ಅಂತ.
ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಬೆಳಿಗ್ಗೆ ಹೋಗಿ ಅವಳು ಸಂಜೆ ಸ್ಕೂಲಿಂದ ಮನೆಗೆ ಬರೋ ಅಷ್ಟರೊಳಗೆ ನಾವು ಬಂದ್ಬಿಡ್ತಿದ್ವಿ. ಹಾಗಾಗಿ ಇವಾಗ ಹೆಂಗಿದ್ರು ಎಕ್ಸಾಮ್ ಟೈಮ್ ಅವಳಿಗೆ ರಜೆ ಎಲ್ಲ ಹಾಕ್ಸೋದಕ್ಕಾಗಲ್ಲ, ಮಧ್ಯಾಹ್ನನೇ ಬಿಟ್ಬಿಡ್ತಾರೆ 12:30ಗೆಲ್ಲ ಅವಳನ್ನ. ಹಾಗಾಗಿ ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು 3 ಜನನೂ ಹೋಗೋಣ. ನಮ್ಮ ಮನೆಯವ್ರು ಬಂದು ಅವ್ರು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋದರು, ನೀವು ಬನ್ನಿ ನಾನು ಹೋಗ್ತೀನಿ ಅಂತ. ಬೆಳಿಗ್ಗೆನೇ ಹೆಸರುಬೇಳೆ ನೆನೆಸಿಟ್ಟಿದ್ದೆ, ಹಾಗಾಗಿ ಬೇಗನೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಇನ್ನು ಕ್ಯಾರೆಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಉಪ್ಪು ಹಾಕ್ಬಿಟ್ಟೆ, ತಿನ್ನೋವಾಗ ಉಪ್ಪು ಹಾಕ್ಕೋಬೇಕು, ಫಸ್ಟೇ ಹಾಕ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಮಾಡಿರೋದೇ ಸ್ವಲ್ಪ ಅಲ್ವಾ, ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಇಟ್ಬಿಟ್ಟು ಹಿಂದೆಯೇ ನಾವು 3 ಜನ ತಿನ್ಕೊಂಡ್ಬಿಡ್ತೀವಿ, ಬೇಗ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಫಸ್ಟೇ ಹಾಕ್ಬಿಟ್ಟೆ. ಮೊನ್ನೆನೇ ಮಾರ್ಕೆಟಿಂದ ನಾನು ಕರ್ಬೂಜದಣ್ಣು ತೊಗೊಂಡು ಬಂದಿದ್ದೆ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ ಅಂತ. ನನಗೆ ಶ್ರೀರಾಮನವಮಿ ಇರೋದು ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ನಮ್ಮ ಮನೆಯವರು ತಂದಾದಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ರು, ರಾಮನವಮಿ ಇದೆ ಅವತ್ತಿನ ದಿನವೇ ಮಾಡಿಬಿಡು ಅಂತ ಹೇಳಿದ್ರು. ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಸರಿ ಅವತ್ತಿನ ದಿನವೇ ಮಾಡೋಣ ಅಂತ ಎತ್ತಿಟ್ಟಿದ್ದೆ. ಆಗಲೇ ತುಂಬ ಹಣ್ಣಾಗ್ಬಿಟ್ಟಿತ್ತು, ಸೈಡಲ್ಲಿ ಸ್ವಲ್ಪ ವೈಟ್ಗೆ ಆಗ್ಬಿಟ್ಟಿದೆ. ಅದನ್ನೆಲ್ಲ ಹಾಕೋದು ಬೇಡ ಅಂತೇಳಿ ಮಧ್ಯದಲ್ಲಿ ಮಾತ್ರ ತಿರುಳಿನೆಲ್ಲ ಎತ್ಕೊತಾ ಇದ್ದೆ. ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಮಿಕ್ಸಿಗೆ ಹಾಕೋದು ಬೇಡ ಅಂತ. ಮಿಕ್ಸಿಗೆ ಹಾಕ್ತಾಯಿದ್ದೆ, ಕರೆಂಟ್ ಹೋಗ್ಬಿಟ್ಟಿತ್ತು. ಈ ನಡುವೆ ಅಂತೂ ತುಂಬಾ ಕರೆಂಟ್ ತೆಗಿತಾ ಇದ್ದಾರೆ. ಜಾಸ್ತಿ ಹೊತ್ತು ಕರೆಂಟೇ ಇರಲ್ಲ. ನಾವೇನೇ ಅಡುಗೆ ತಿಂಡಿ ಮಾಡ್ಕೋಬೇಕಿದ್ರೂ ಕರೆಂಟ್ ನೋಡ್ಕೊಂಡು ಬೇಗನೆ ಮಾಡ್ಕೊಬೇಕು, ಇಲ್ಲ ಅಂತ ಅಂದರೆ ಕರೆಂಟ್ ಇರೋದಿಲ್ಲ ಮನೆಯಲ್ಲಿ. ಅರ್ಜೆಂಟಿಗೆ ನೆಂಟರು ಬಂದ್ರೂ ಸಹಿತ ಅವ್ರಿಗೆ ಅಡುಗೆ ಮಾಡಿ ಹಾಕೋದಕ್ಕೂ ಆಗಲ್ಲ, ತುಂಬಾ ಕಷ್ಟ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ಪಾನಕಕ್ಕೆ ನಾನು ಬೆಲ್ಲ, ಕಾಳು ಮೆಣಸಿನ ಪುಡಿ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ನೀರು ಹಾಕಿ. ಮಜ್ಜಿಗೆಗೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗೆಲ್ಲ ರೆಡಿ ಆಯಿತು. ನನ್ನ ಮಗಳು ಸ್ಕೂಲಿಂದ ಬಂದಳು, ಅವಳು ರೆಡಿ ಆಗ್ತಾಯಿದ್ದಾಳೆ. ರೆಡಿ ಆಗು ಅಂತ ಹೇಳಿದೆ, ರೆಡಿ ಆಗ್ತಿದ್ಲು. ಅಷ್ಟರೊಳಗೆ ಗ್ಲಾಸ್ಗೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ತಗೊಂಡೋಗಿ ಇವಾಗ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು. ಟೈಮ್ ಆಗಲೇ 12:30 ಆಯಿತು. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅವರು. ಬೇಗನೆ ಹೋದರೆ ತುಂಬ ಜನ ಇರ್ತಾರೆ, ಮಕ್ಕಳನ್ನ ಇಟ್ಕೊಂಡು ನಾವಲ್ಲಿ ದರ್ಶನ ಮಾಡೋದಕ್ಕಾಗಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟಾಗಿ ಹೋಗೋಣ, ಆಮೇಲೆ ಬೇಕಾದ್ರೆ ದರ್ಶನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಹೊರಟೆ ನಾವು. ಇನ್ನೇನು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಟೋದವ್ರಿಗೆ ಫೋನ್ ಮಾಡಿದೆ, ನಮ್ಮ ಪರಿಚಯದವರೇ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. 10 ನಿಮಿಷ ಬರ್ತೀನಿ ಅಂತೇಳಿದ್ರು. ಸರಿ ಆಯಿತು ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಪೂಜೆ ಮಾಡಿದ ಹಿಂದೆಲೇ ಬಾಗಿಲು ಹಾಕ್ಕೊಂಡು ಹೋಗಬಾರ್ದಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ಅಷ್ಟರಲ್ಲಿ ಅವರು ಬಂದರು. ಬಂದಮೇಲೆ ನಾನು ನನ್ನ ಮಕ್ಕಳು 3 ಜನನೂ ಹೊರಟ್ವಿ. ನನ್ನ ಮಕ್ಳದ್ದು ಹೊರಗಡೆ ಹೋಗಬೇಕಾದ್ರೆ ಇದೊಂದು ತಲೆನೋವು, ಚಪ್ಪಲಿದೆ ಅವ್ರಿಗೆ ಸೆಲೆಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಮುಂಚೆನೇ ಹೇಳಿರ್ತೀನಿ ಅವ್ರಿಗೆ ಯಾವ್ಯಾವ ಚಪ್ಪಲಿ ಹಾಕೋಬೇಕು ಅಂತೆಲ್ಲ ಎತ್ತಿಟ್ಕೊಳ್ರಿ ಅಂಥೇಳಿ. ಅವ್ರು ಆದರೂ ಮಾತೇ ಕೇಳಲ್ಲ, ಅದೇ ಕೆಲಸನೇ ಮಾಡ್ತಿರ್ತಾರೆ. ನನಗೂ ಹೇಳಿ ಸಾಕಾಗೋಗ್ಬಿಟ್ಟಿದೆ, ಏನಾದರೂ ಮಾಡ್ಕೊಳ್ರಿ ಅಂತ ಬಿಟ್ಬಿಟ್ಟಿದ್ದೀನಿ. ಈಗ ಆಟೋ ಬಂತು, ಆಟೋದಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರನೇ ಬಂದ್ವಿ. ಈಗ ನಡೀರಿ, ಆಯ್ತಾ ಬನ್ನಿ. ಗಾನು ಮುಂದೆ ನಿಂತು ಸ್ವಲ್ಪ. ನಡಿ ನಡಿ, ಅಲ್ಲಿಂದ ಇಲ್ಲ. ಏನಾಯ್ತು? ಆಮೇಲೆ ತೊಳ್ಕೊಳ್ಳಿ, ನಡಿಯಲ್ಲಿ ನೀರು ಐತಲ್ಲ, ತೊಳ್ಕೊಳ್ಳೋ ನಡಿ. ಜನ ಕಮ್ಮಿ ಇರೋದ್ರಿಂದ ಬೇಗನೆ ದರ್ಶನ ಆಯಿತು. ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದೋ, ಹಾಗೆ ಸ್ವಲ್ಪ ವಿಡಿಯೋ ಮತ್ತು ಫೋಟೋಸ್ನೆಲ್ಲ ತೆಕ್ಕೊತಿದ್ವಿ. ನಮ್ಮ ಮನೆಯವರು ಬಂದರು. ಹೋಗೋದು ಬೇಡ ಅಲ್ಲಿ, ಆಯ್ತಾ? ಎತ್ಕೊಳಕ್ಕಾಗಲ್ಲ ಇವಾಗ, ಹೋಗೋಣಿರೋ ನಿಮಿಷ.
ಕೈ ತೊಳ್ಕೊ ಕೆಳಗೆ ಬಕ್ಕೊಂಡು ಕೈ ತೊಳ್ಕೊ ಬಕ್ಕೊಂಡು ಕೈ ತೊಳ್ಕೊ ನಿಧಾನಕ್ಕೆ ಚಪ್ಪಲಿ ಐತಲ್ಲಿ ನಿಧಾನ ಸಾಕು ಸ್ವಲ್ಪ ಸ್ವಲ್ಪ ಹಾಕೋ. ದೇವಸ್ಥಾನದಲ್ಲೇ ಪ್ರಸಾದ ಮಾಡಿಸಿದ್ರು, ಹಾಗಾಗಿ ಅಲ್ಲೇ ತಿನ್ನೋದಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಮನೆಯವರು ಮನೆಗೆ ಕೊಟ್ಟು ಕಳಿಸಿದ್ರು. ಮಕ್ಳಿಗೆ ತುಂಬ ಬಿಸಿ ಇದೆ, ತಿನ್ನೋದಕ್ಕಾಗಲ್ಲ, ಮನೆಗೆ ತೊಗೊಂಡೋಗು ಅಲ್ಲೇ ತಿಂತಾರೆ ಅಂತ ಹೇಳಿದರು. ಆದರೂ ನನ್ನ ಮಕ್ಕಳು ಸ್ವಲ್ಪ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದ್ದೆ, ತಿಂದರು. ತಿಂದ್ಬಿಟ್ಟು ನಾವು ಮನೆಗೆ ಬಂದ್ವಿ. ಪಪ್ಪನ ಮಾಡಿರೋದು ಪಪ್ಪ ಕೊಟ್ರೆ ಪಪ್ಪನೇ ಮಾಡ್ಬಿಟ್ಟಿರ್ತಾಯ್ತಾ. ಆಮೇಲೆ ಪಪ್ಪ ಮಾಡಿದ. ಈ ನಡುವೆ ಎಲ್ಲೂ ಹೊರಗಡೆ ಹೋಗೋದಕ್ಕಾಗಿರಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಖುಷಿಯಾಗಿತ್ತು. ನಮ್ಮ ಮಕ್ಕಳು ಕೂಡ ತುಂಬ ಖುಷಿಯಿಂದ ಇದ್ದರು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.